ಸೊ ವೀಕ್ಷಕರ ಅಂದರೆ ನಿಮ್ಮ ಮನೆಯವರ ಕೋರಿಕೆ ಮೇರೆಗೆ ಖಂಡಿತ ಖಂಡಿತ. ನುಗ್ಗೆಕಾಯಿ ಸಾಂಬಾರು ಅಂತ ಹೇಳ್ಬಿಟ್ಟಿದ್ದೀನಿ. ಆಯ್ತು. ನುಗ್ಗೆಕಾಯಿ ಸಾಂಬಾರು ನಾವು ಹೇಗೆ ಮಾಡ್ತೀವಿ, ಹಾಂ ಸಾಂಬಾರು ಪುಡಿ ಹುರಿದುವೆ ಹಾಂ. ಮಾಡೋಣ. ಇಲ್ಲಿ ಒಂದು ಸ್ಪೆಷಾಲಿಟಿ ಅಂದರೆ ಯಾವಾಗಲೂ ಚೇತನ್ ರಾವ್ ಹತ್ರ ಬೇಸಿಕ್ಕಿಂದ ಅಂದರೆ ಮೊದಲನೇ ಹಂತದಿಂದನೇ ಪುಡಿ ಹುರಿದ್ರಿಂದ ತೋರಿಸೋದು. ಖಂಡಿತ. ಈಸಿ ಆಗ್ಬಿಡು ಮನೇಲಿ. ಹಾಂ ಯಾಕಂದ್ರೆ ಹ್ಞೂ ಸುಲಭವಾಗಿ ಮಾಡ್ಕೊಳ್ಳೋ ವಿಧಾನ ನಾವು ಹೇಳ್ಕೊಟ್ಟ ಮೇಲೆ ಸುಲಭವಾಗಿರ್ಬೇಕು. ಕರೆಕ್ಟ್. ಮೇಷ್ಟ್ರು ಪಾಠ ಹೇಳ್ಕೊಡ್ತಾರೆ, ಹೌದು. ಎಲ್ಲರೂ ಪಾಸ್ ಆಗಕ್ಕೆ ಸಾಧ್ಯ ಇಲ್ಲ. ಹೌದು ಹೌದು. ನನ್ನ ಪ್ರಕಾರ ಒಂದು 90 ಮಾರ್ಕ್ಸ್ ಎಲ್ಲರೂ ತಗೊಳ್ಳಿ ಅಂತ. ಹಾಗೆ ಆದಷ್ಟು ಕಮ್ಮಿ ಕನ್ಫ್ಯೂಷನ್ ಇರಲಿ ನಮ್ಮ ಮನೆ ಜನಗಳಿಗೆ, ಓಕೆ ಸರ್, ಓಕೆ ಸರ್. ಒಂದು ಸಿಸ್ಟಮೆಟಿಕ್ ಆಗಿರಲಿ ಅಂತ ಮಾಡ್ಕೊಂಡು ಹೋಗೋಣ ಅಂತ ಅಷ್ಟೇ. ಮನೇಲಿ ಈಸಿಯಾಗಿ ಒಳ್ಳೆ ಸಾಂಬಾರು ಆದಮೇಲೆ ರಸದ ಊಟ ತಿಂಗಿರ್ಬೇಕು ಮನೆ ಊಟ. ಖಂಡಿತ. ಸೊ ಇಂಗ್ರೀಡಿಯೆಂಟ್ಸ್ ಇದೆ ನೋಡ್ಕೊಂಬಿಡೋಣ ಸರ್. ಖಂಡಿತ. ನುಗ್ಗೆಕಾಯಿ ಸಾಂಬಾರು. ಖಂಡಿತ. ಅದಕ್ಕೆ ಏನೇನು ಬೇಕು ಅನ್ನೋದನ್ನ ಹಾಂ ಸರ್. ಮೆಂತ್ಯ ಸ್ವಲ್ಪ, ಮೆಂತ್ಯ, ಹಾಂ ಉದ್ದಿನಬೇಳೆ, ಕಡಲೆಬೇಳೆ, ಓಕೆ, ಮೆಣಸು, ಹ್ಞೂ ಜೀರಿಗೆ, ಹ್ಞೂ ಚಕ್ಕೆ ಬೇಕಾದ್ರೆ ಹಾಕೋಳೋರು ಹಾಕೋಬೋದು. ಸ್ವಲ್ಪ ಒಂಥರ ಸಾಂಬಾರ್ ಫ್ಲೇವರ್ ಯಥೇಚ್ಛವಾಗಿ ಬರಲಿ ಅಂತ ಚಕ್ಕೆ ಫ್ಲೇವರ್ ಬಳಸ್ತಾರೆ ಅಷ್ಟೇ. ಆಪ್ಷನಲ್. ಹಾಕೊಂಡ್ರೆ ಚೆನ್ನಾಗಿರುತ್ತೆ, ಹಾಕೊಳ್ಳದೇ ಇರೋ ಚೆನ್ನಾಗಿರುತ್ತೆ, ಏನು ತೊಂದರೆ ಇಲ್ಲ. ಗ್ರೀನ್ ಧನಿಯಾ, ಕರಿಬೇವು, ಎಂದೆಂಥ ಡಬ್ಬಿ ಬ್ಯಾಡಿಗೆ, ಸ್ವಲ್ಪ ಇಂಗು, ಎಣ್ಣೆ. ಎಂದಿನಂತೆ ನಮ್ಮ ಸಫಲ್ KOF ಸಫಲ್ ಪ್ರೀಮಿಯಂ. ಹೌದು. ಇಲ್ಲ ಚೆನ್ನಾಗಿದೆ ಕ್ವಾಲಿಟಿ. ಹಾಂ ಯಾಕಂದ್ರೆ ನಾವು ಡೈರೆಕ್ಟ್ ಅಲ್ಲಿಂದಾನೇ ಹಾಕ್ಸ್ಕೊಳ್ಳೋದ್ರಿಂದ ಹಾಂ ಒಂದು ನಂಬಿಕೆ. ಈಗ ನಾನು ಇದನ್ನ ತಯಾರಿಸಿಲ್ಲ, ಇದನ್ನ ಮಾಡಿದಾಗಿಂದ ಅಡುಗೆ ಕ್ವಾಲಿಟಿನೂ ಚೆನ್ನಾಗಿದೆ, ಹಾಂ ನಡೀತಾ ಇದೆ, ಏನು ತೊಂದರೆ ಇಲ್ಲ. ಹೌದು. ಎಸ್ ಸರ್. ಸ್ವಲ್ಪ ಇಷ್ಟೇ ಸಾಕು ಸರ್. ಸಾಕು. ಯಾಕಂದರೆ ಒಂದು ಕೇಟ್ರಿಂಗಲ್ಲಿ ನಾವು ಸರ್ವೈರ್ ಆಗಬೇಕು ಅಂದರೆ ಹ್ಞೂ ಒಂದು ಅಕ್ಕಿ, ಎಣ್ಣೆ, ಬೇಳೆ 3 ಶುದ್ಧವಾಗಿರ್ಬೇಕು. ನೆಕ್ಸ್ಟು ತರಕಾರಿ, ಎಸ್. ಆಮೇಲೆ ನೋಡಿ ಅದೇ ಎತ್ಕೊಂಡು ಹೋಗುತ್ತೆ ಅಲ್ಲ ಅಲ್ಲ ಅಲ್ವಾ. ಈ 3ರಲ್ಲಿ ಯಾವತ್ತೂ ಕಾಂಪ್ರಾಗಬಾರ್ದು. ಎಂದಿನಂತೆ ನಮ್ಮ ಜನಗಳಿಗೆ ಯಾರು ಗ್ರಾಮ್ ಲೆಕ್ಕ ಇಟ್ಕೊಳ್ಳೋಕ್ಕಾಗಲ್ಲ, ಸ್ಪೂನಲ್ಲೇ ಇಟ್ಕೊ. ನೋಡಿ ಕಡಲೆಬೇಳೆ 2.5 ಸ್ಪೂನ್. 2.5 ಸ್ಪೂನ್ ಕಡಲೆಬೇಳೆ. ಹಾಂ. ಹಾಂ ಕಡಲೆಬೇಳೆ ಕೆಂಪಾದಾಗ ಹಾಂ 2 ಸ್ಪೂನ್ಗೆ 1 ಸ್ಪೂನ್ ಉದ್ದಿನಬೇಳೆ, 1/4 ಸ್ಪೂನ್ ಓ ಹಾಫ್ ಫ್ರೆಶ್ ಮೆಣಸು, ಮೆಣಸು ಇಮಿಡಿಯೇಟ್ಲಿ. ಹಾಂ 3/4 ಚಮಚ. ಎಸ್. 3/4 ಚಮಚ ಮೆಣಸು, ಹ್ಞೂ ಅದು ಅರ್ಧ ಚಮಚಕ್ಕಿಂತ ಕಮ್ಮಿ ಮೆಂತ್ಯ, ಮೆಂತೆ ಅರ್ಧ ಚಮಚ ಇಂತ ಕಡಿಮೆ, ಒಂದೇ ಒಂದು ಚಕ್ಕೆ, ಒಂದೇ ಒಂದು ಇಷ್ಟೇ ಚಕ್ಕೆ. ಹ್ಞೂ ನೋಡಿ. ಯಾಕಂದರೆ ಕಡಲೆಬೇಳೆ ಉದ್ದಿನಬೇಳೆ ಹಾಂ ಕೆಂಪಾದಷ್ಟು ಸಾಂಬಾರು ಪುಡಿ ಚೆನ್ನಾಗಿ ಬರುತ್ತೆ. ಒಳ್ಳೆ ಗೋಲ್ಡನ್ ಬ್ರೌನ್ ಬರಬೇಕು. ನೋಡಿ ಈಗ ಬಂತಲ್ವಾ. ಧನಿಯಾ, ಈಗ ಇದಕ್ಕೆ ಧನಿಯಾ 1 2 3 4 5 6 ಸ್ಪೂನ್ ಧನಿಯಾ. 6 ಸ್ಪೂನ್ ಧನಿಯಾ. ಹೌದು ಸರ್. ಇದು ಪೌಡ್ರ್ ಮಾಡಿ ಇಟ್ಕೊಂಡ್ರೆ ಮನೇಲಿ ನೀವು ಒಂದು 10ರಿಂದ 15 ದಿವಸ ಮಾಡ್ಕೊಬೋದು. ಒಂದು 7-8 ಸ್ಪೂನ್ ಧನಿಯಾ ಬೀಳ್ತಿದ್ದಂಗೆ ಅದಕ್ಕೆ ತಕ್ಕನಂಗೆ 3 ಸ್ಪೂನ್ ಜೀರಿಗೆ, 3 ಸ್ಪೂನ್ ಕರಿಬೇವು ಸ್ವಲ್ಪ, ಜೊತೆಗೆ ಡಬ್ಬಿ ಬೇಳೆಗೆ ಏನು ಪದೇ ಪದೇ ಕೇಳ್ತಾರೆ ಡಬ್ಬಿ ಒಳಗೆ ಎಲ್ಲಿ ಸಿಗುತ್ತೆ ಎಲ್ಲಿ ಸಿಗುತ್ತೆ ಅಂತ. ಒಂದು 50 ಗ್ರಾಮ್. ಎಲ್ಲ ಶಾಪಲ್ಲಿ ಸಿಗ್ತಲ್ಲ ಸರ್? ಇಲ್ಲ ಸರ್, ಸಿಗಲ್ಲ. ಮೋಸ, ಡಬ್ಬಿ ಬೇಳೆ ಸಿಗಲ್ಲ. ಹಾಂ ಅಂಗಡಿಗಳಲ್ಲಿ ಮೋಸ ಮಾಡ್ತಾರೆ. ಹ್ಞೂ ಸಾಮಾನ್ಯವಾಗಿ ಕ್ವಾಲಿಟಿ ಮೇಂಟೈನ್ ಮಾಡಿರೋದು ಕಮ್ಮಿ ಮೈಸೂರಲ್ಲಿ. ವಾಸವಾಂಬ ಒಬ್ಬರೇ ನಾನು ನೋಡ್ದಂಗೆ. ಅದು ಜಯಲಕ್ಷ್ಮಿ ಟ್ರೇಡರ್ಸ್ ಅಂತಿದೆ, ಇಬ್ಬರು ಅಣ್ಣ ತಮ್ಮಂದ್ರದ್ದು. ಅವ್ರದ್ದು ತುಂಬ ಚೆನ್ನಾಗಿರುತ್ತೆ ಅಲ್ಲಿ. ವಾಸವಾಂಬ ಟ್ರೇಡರ್ಸ್. ಇವಾಗ ಗಮ್ಮಂತ ಒಂದು ಸ್ವಲ್ಪ ಅರಿಶಿನ, ಅರಿಶಿನ 1/4 ಚಮಚ ಅರಿಶಿನ. ಸ್ವಲ್ಪ ಆಫ್ ಮಾಡಿಬಿಡಿ. ಈಗ ಆಫ್ ಆಗ್ಬಿಟ್ಟಿದ್ದೀರಾಗಲೇ? ಈಗ ಆಫ್ ಮಾಡೋದು. ಆಫ್ ಮಾಡಿದ ತಕ್ಷಣ ಹಲ್ದಿಂಗ್ ಪೌಡ್ರು. ಎಷ್ಟು ಸರ್ ಇದು? ಮಾಮೂಲಿ ಒಂದು ಸ್ವಲ್ಪ ಹಲ್ದಿಂಗ್ ಪೌಡ್ರ್ ಹಾಕ್ಬಿಟ್ಟು ನಾನು ಹೇಳ್ದಂಗೆ ಯಾವತ್ತು ಪುಡಿನ ಆರಿಸ್ಬಿಡ್ಬೇಕು. ಆರದ ಮೇಲೇ ಪೌಡ್ರ್ ಮಾಡಬೇಕು, ಆವಾಗಲೇ ಬಣ್ಣ ನೀಟಾಗಿ ಬರೋದು. ಒಂದು ತಟ್ಟೆಗೆ ಹಾಕೊಂಬಿಟ್ರೆ ತೆಗೆದ್ಬೇಕು ಸರ್. ತಣ್ಣಗಾಗಿದೆ ಸರ್? ಹಾಂ ತಣ್ಣಗಾಗಿದೆ ಈಗ ನೋಡಿ. ಹಾಂ ಪುಡಿಗಳು ಮಾಡ್ಕೊಂಬಿಡೋದು. ಹಾಂ
ಈ ಥರ ಇಷ್ಟು ಹದ ಆಗಬೇಕು. ಹಾಂ ನೋಡಿ ಸರ್, ಸ್ವಲ್ಪ ಆರಿದ್ರೆ ಪೌಡ್ರು ಈಗ ಆರ್ಬಿಟ್ಟು ಆರ್ಬೇಕು. ಪುಡಿನೂ ಆರ್ಬಿಟ್ರೆ ರೈಟ್ ಸರ್. ಪುಡಿ ರೆಡಿ ಆಯಿತು. ಅದ್ಭುತವಾದ ಪುಡಿ ರೆಡಿ ಇದೆ. ಸಿಂಪಲ್ ಆಗಿ ನುಗ್ಗೆಕಾಯಿ ಸಾಂಬಾರ್. ಓಕೆ. ತೊಗರಿಬೇಳೆ ಕಟ್ಟು ಹಾಂ ಮಾಮೂಲಿ ಮನೆ ಅಳತೆಗೆ ಒಂದು 100-150 ಗ್ರಾಮ್ ಹಾಕೊಂಡ್ರೆ ಸಾಕು, ಅದು ಚೆನ್ನಾಗಾಗತ್ತೆ. ಓಕೆ. ಬೇಯಿಸಿ ಇಟ್ಕೊಂಬಿಡಿ. ನುಗ್ಗೆಕಾಯಿ 1/4 kg ನುಗ್ಗೆಕಾಯಿ, 4-5 ಟೊಮೊಟೊ, ಸಣ್ಣ ಈರುಳ್ಳಿ ಸ್ವಲ್ಪ. ನಮ್ಮ ಕೇಟ್ರಿಂಗ್ ಸ್ಪೆಷಲ್ ದಂಡಿನ ಸೊಪ್ಪು ಹಾಕ್ತೀವಿ. ದಂಡಿನ ಸೊಪ್ಪು ಹಾಕ್ತೀವಿ. ನುಗ್ಗೆಕಾಯಿ ಸಾಂಬಾರು ಸೂಪರ್ ಬರುತ್ತೆ. ಒಂದು ಹಿಡಿ. ಹೌದು. ಮಾಮೂಲಿ ರುಬ್ಲಿಕ್ಕೆ ಕಾಯಿ ಅರ್ಧ ಕಾಯಿ ಸರ್, ಒಂದು ಅರ್ಧ ಕಾಯಿಗಿಂತ ಕಮ್ಮಿನೇ. ಒಗ್ಗರಣೆಗೆ ಐಟಮ್ಸು. ಓಕೆ. ಜೀರಿಗೆ, ಸಾಸಿವೆ ಒಗ್ಗರಣೆ, ಹುಣಸೆ ಹುಳಿ, ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವು, ಒಗ್ಗರಣೆಗೆ ಒಣಮೆಣಸಿನ್ಕಾಯಿ. ಮಾಡೋ ವಿಧಾನ ತೋರಿಸ್ಕೊಡ್ತೀನಿ ಬನ್ನಿಗೆ. ಸ್ವಲ್ಪ ಪ್ರೀಮಿಯಂ ಎಣ್ಣೆ ಆಯಿಲ್ನ ಹಾಕಿ ಮಾಡುವ. ನೋಡಿ, ಅದ್ಭುತವಾದ ಆರೋಗ್ಯಕರ ಎಣ್ಣೆನೇ ಯೂಸ್ ಮಾಡ್ತಾರೆ ಎಲ್ಲರೂ. ಬೇಳೆ ಕಟ್ಟಿಗೆ ಲಾರ್ಜ್ ಸ್ಕೇಲಲ್ಲಿ ಇದ್ರೆ ಬೇಳೆ ಕಟ್ ಮಾಡಿ ಎಲ್ಲ ಸುರಿದ್ಬಿಡ್ತಾರೆ. ಹೌದು. ಮನೇಲೆಲ್ಲ ಹುರಿದು ಮಾಡ್ಕೋಬೇಕು. ಹೌದು. ಅದಕ್ಕೆ ಫಸ್ಟು ಸಣ್ಣ ಈರುಳ್ಳಿ. ಓಕೆ. ಸಣ್ಣ ಈರುಳ್ಳಿ ಫಸ್ಟು. ಹೌದು. ಒಂದು 1/4 ಚಮಚ ಜೀರಿಗೆ. ಹಂತವಾಗಿ ಮಾಡೋ ವಿಧಾನ ಬರ್ತಾ ಇದೆ. ಫಸ್ಟ್ 1/4 ಚಮಚ ಜೀರಿಗೆ, ಕರಿಬೇವು. ನುಗ್ಗೆಕಾಯಿನೂ ಫ್ರೈ ಮಾಡಬೇಕು. ತೊಳೆದಿಟ್ಕೊಂಡ್ಮೇಲೆ ನುಗ್ಗೆಕಾಯಿನೂ ಫ್ರೈ ಆಗಬೇಕು. ಓಕೆ. ಆಪ್ಷನ್ ಬೆಳ್ಳುಳ್ಳಿ ಹಾಕೊಳ್ಳೋರು ಹಾಕೋಬೋದು. ಹೌದಾ? ಬೆಳ್ಳುಳ್ಳಿ ಆಪ್ಷನಲ್, ನಾವು ಹಾಕೊಂಡಿಲ್ಲ ಇವತ್ತು. ಹಾಕೊಂಡಿಲ್ಲ. ಅರಿಶಿನ 1/4 ಚಮಚ, ಅರ್ಧ ಚಮಚ ಅರಿಶಿನ. ಈಗ ಅಂತಂದರೆ ಟೊಮೆಟೊ. ನೋಡಿ ಇವಾಗಲೇ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ದಪ್ಪ ಇಟ್ಕೊಂಡ್ರೆ ಕೊತ್ತಂಬರಿ ಸೊಪ್ಪು. ಓಕೆ. ಕೊತ್ತಂಬರಿ ಸೊಪ್ಪು, ಒಂದು ತುಂಡು ಬೆಲ್ಲ. ಒಂದು ತುಂಡು. ಹೌದು. ನೋಡಿ, ಸಾಂಬಾರು ಯಾರು ಈ ಥರ ಮಾಡೋಕ್ಕೆ ಹೋಗಲ್ಲ. ಹೌದಾ? ಯಾರು ಮಾಡ್ತಾರೆ ಈ ಥರ ಫ್ರೈ ಮಾಡ್ಕೊಂಡು? ಕಟ್ಟಿಗೆ ಹಾಕ್ತಾರೆ. ಹೌದು ಅಲ್ವಾ? ನೀವು ಪ್ರತಿಯೊಂದನ್ನು ಫ್ರೈ ಮಾಡ್ಕೊಂಡ್ರಿ. ಆಮೇಲೆ ಎಲ್ಲ ಹಸಿ ಸ್ಮೆಲ್ ಟೊಮೆಟೊ ಮ್ಯಾಶ್ ಆಗುತ್ತೆ. ನುಗ್ಗೆಕಾಯಿ ಒಂಥರ ಫ್ಲೇವರೇ ಚೇಂಜ್ ಮಾಡುತ್ತೆ ಅಲ್ಲ? ಮತ್ತು ನೀವು ಚೀಪ್ದಾಗ ಎಲ್ಲ ರಸನೂ ಸಿಗುತ್ತೆ. ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು 5 ನಿಮಿಷ ಬೇಗ ಬಿಡ್ಬೇಕು. ಹಿಂಗೆ ಓಕೆ, ಬೇಗ ಬಿಡು. ಕುದೀತಾ ಇದೆ. ಕುದಿಯೋ ಬೇಯೋಷ್ಟೊತ್ತಲ್ಲಿ ಸಾಂಬಾರು ಪೌಡ್ರಿಗೆ ಕಾಯಿ ಹಾಕೊಂಡು ರುಬ್ಕೊಬಾರ್ದು. ಒಂದು ಅರ್ಧ ಕಾಯಿ ಪೌಡ್ರ್ ಮಾಡೋದು ಇದಕ್ಕೇನೆ, ಮಿಕ್ಸಿಗೇನೆ. ಒಂದು ಅರ್ಧ ಕಾಯಿ ಪೌಡ್ರ್ ಎಷ್ಟು ಹಾಕೊಳ್ತೀವಿ ಸರ್? ಒಂದು 2 ಸ್ಪೂನ್ ಸಾಕು. ರುಬ್ಕೊಂಬಂದ್ಬಿಡ್ಲಿ. ಈ ರೀತಿ ರುಬ್ಬಿ ಕಲರು ಸಖತ್ತ ಬಂದಿದೆ. ಹೌದು ಸರ್. ಓಕೆ. ಸೊ ಮುಂದಿನ ಹಂತ ಬೇಳೆ ಕಟ್ಟು. ಬೇಳೆ ಕಟ್ಟು ನೆಕ್ಸ್ಟ್. ಈಗೆಲ್ಲ ಇದಾಗಿದೆಲ್ಲ ಫ್ರೈ ಆಗಿದೆ. ಬೇಳೆ ಕಟ್ಟು ಹಾಕೋದು. ಬನ್ನಿ, ಸ್ವಲ್ಪ ನೀರು ಹಾಕಿದ್ರು. ಚೆನ್ನಾಗಿ ಬ್ಲೆಂಡ್ ಆಗಿದೆ. ಈಗ ರುಬ್ಬಿರೋಂಥ ಮಸಾಲೆನ ಆಗಲೇ ರುಬ್ಬಿದ್ದು ಹಾಕ್ಬಿಟ್ರೆ ಸರ್. ನೋಡಿ, ಶುದ್ಧತೆಯ ಬಣ್ಣ ಅಂದರೆ ಇದೆ. ಹೌದು. ನೋಡಿ, ಇವಾಗ ಹುಣಸೆ ಹುಳಿ ಹಾಕಿ. ಹುಣಸೆ ಹುಳಿ ಒಂದು ಸಣ್ಣ ಕಪ್. ಈಗ ನೋಡಿ, ದಂಡಿನ ಸೊಪ್ಪು ಕುದಿಯೋ ಟೈಮ್ ತೊಳೆದಿಟ್ಕೊಂಡಂತ ಒಂದು ಹಿಡಿ. ಯಾವ ಫಿನಿಶಿಂಗ್ ಬಂದ್ಬಿಡುತ್ತೆ ನೋಡಿ. ಸಾಂಬಾರು ನಿಮಗೆ ಗೊತ್ತಾಗ್ತಾ ಇದೆ. ನುಗ್ಗೆಕಾಯಿ ಸಾಂಬಾರು ಮನೆದು ನೋಡಿ. ನೋಡಿ
ಇನ್ನೇನು ನೊರೆ ಹೋಗ್ತಾ ಬಂತು. ನೊರೆ ಹೋಗ್ತಾ ಇದೆ ಅಂದರೆ ಸಾಂಬಾರು ರೆಡಿ ಅಂತ. ಹಾಂ, ಹಾಂ, ಸೊ ಆಲ್ಮೋಸ್ಟ್ ಸಾಂಬಾರು ರೆಡಿ ಆಯಿತು. ಹೌದು. ಹಾಂ, ಎಂಥ ಪರಿಮಳ ಸರ್ ಇದು. ಹೌದು, ಒಳ್ಳೆ ಒಗ್ಗರಣೆ ಮಾಡುವ ಹಾಂ, ಸಾಂಬಾರಿಗೆ. ಸಾಂಬಾರಿಗೆ ಒಂದು ಒಗ್ಗರಣೆ. ರೈಟ್. ಮಾಮೂಲಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಹಾಂ, ತುಪ್ಪ ಬಳಸೋರು ಬಳಸಿ, ಓಕೆ. ಎಣ್ಣೆ ಹಾಕೋರು ಎಣ್ಣೆ ಹಾಕಿ, ಏನು ತೊಂದರೆ ಇಲ್ಲ. ಕಾಯ್ತಿದ್ದಂಗೆನೆ ಹಾಂ, ಒಂದು ಅರ್ಧ ಸ್ಪೂನು ಸಾಸಿವೆ, ಹಾಂ, ಹಿಡಿತಾ ಒಂದು ಸ್ವಲ್ಪ ಕರಿಬೇವು, ಸ್ವಲ್ಪ ಜೀರಿಗೆ, ಜೀರಿಗೆ, ಒಂದೆರಡು ಒಣಮೆಣಸಿನ್ಕಾಯಿ, ಸ್ವಲ್ಪ ಹಿಂಗೆ. ಇಷ್ಟೇ ಇದು. ಹಾಂ, ಒಳ್ಳೆ ಒಗ್ಗರಣೆ. ಈಗ ಈಗ ರೆಡಿ ಇಲ್ಲ. ಹಾಂ ಹಾಂ ಹಾಂ, ಹಾಂ, ಸೂಪರ್ ಸರ್. ಮಜಬೂತಾಗಿದೆ. ಹಾಂ, ಹಾಂ, ಪರಿಪಕ್ವ. ಇದು ನಿಜವಾದ ನುಗ್ಗೆಕಾಯಿ ಸಾಂಬಾರು. ಇವಾಗ ಸರ್ವಿಂಗ್ ಬೌಲ್ಗೆ ಹಾಕೋಣ. ನೋಡಿ, ಅಷ್ಟು ಕ್ಲಾಸ್ ಒಳ್ಳೆ ನುಗ್ಗೆಕಾಯಿ. ನೋಡಿ ಸರ್, ಆ ಕಲರು, ಆ ಫ್ಲೇವರು, ನೀವು ಹಾಕಿರೋ ಲಾಸ್ಟ್ ಹಿಂಗಿನ ಪರಿಮಳ ಒಟ್ಟಿಗೆ. ಆಹಾ ಹಾ, ಒಳ್ಳೆ ಮದುವೆ ಮನೆದು ಏನು ತೋರಿಸಿದ್ರೋ ಅದೇ ರೀತಿ ನಿಮ್ಮ ಮನೆಯವರಿಗೋಸ್ಕರ ಖಂಡಿತ ಒಳ್ಳೆ ಸಾಂಬಾರು. ನುಗ್ಗೆಕಾಯಿ ಸಾಂಬಾರು ತೋರಿಸಿದ್ರಿ. ರೈಸ್ ರೆಡಿ ಇದೆ. ಹಾಂ, ಇಬ್ರು ಓಕೆ. ಮಧ್ಯಾಹ್ನ ಕರೆಕ್ಟಾಗಿ ಎಷ್ಟು 2 ಗಂಟೆ ಓಹೋ ಸರಿಯಾದ ಸಮಯ, ಬ್ಯಾಟಿಂಗ್ ಸಮಯ. ನೋಡ್ರಿ. ಹಾಂ,